ನೇಣು ಬಿಗಿದ ಸ್ಥಿತಿಯಲ್ಲಿ ಯುವತಿಯ ಮೃತದೇಹ ಪತ್ತೆ. ಪ್ರಿಯಕರನಿಂದ ಕಿರುಕುಳ ಆರೋಪ, ಪೋಷಕರಿಂದ ಅನುಮಾನ. ವರ್ಷದ ಯುವತಿಯೊಬ್ಬಳು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಘಟನೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಅಂಬಿಕಾನಗರದಲ್ಲಿ ನಡೆದಿದೆ. ಸಾಕಮ್ಮ ಮಂಜಾಶೆಟ್ಟಿ ಎಂಬ ದಂಪತಿಯ ಪುತ್ರಿ ರಚಿತಾ ಮೃತ ದುರ್ದೈವಿಯಾಗಿದ್ದು, ಇದೀಗ ಮಗಳ ಸಾವಿನ ಬಗ್ಗೆ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮೊದಲ ವರ್ಷದ BA ವ್ಯಾಸಂಗ ಮಾಡುತ್ತಿದ್ದ ರಚಿತಾ ಆಗಸ್ಟ್ 21ರ ರಾತ್ರಿ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಇನ್ನು ರಚಿತಾ ಸುಮಾರು 1.5 ವರ್ಷದಿಂದ ಬೇಕರಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ನವೀನ್ ಎಂಬಾತನನ್ನ ಪ್ರೀತಿಸುತ್ತಿದ್ದಳಂತೆ. ಅಲ್ಲದೆ ಅದೇ ಬೇಕರಿಯಲ್ಲಿ ರಚಿತಾ ತಾಯಿ ಸಾಕಮ್ಮ ಕೂಡ ಕೆಲಸ ಮಾಡ್ತಿದ್ರಂತೆ. ಹೀಗಾಗಿ ಮಗಳ ಪ್ರೀತಿ ವಿಚಾರ ತಾಯಿ ಸಾಕಮ್ಮಗೆ ತಿಳಿದು ಇಬ್ಬರಿಗೂ ಮದುವೆ ಮಾಡಿಸೋದಾಗಿ ತಿಳಿಸಿದ್ರಂತೆ. ಆದ್ರೆ ಇತ್ತೀಚೆಗೆ ನವೀನ್ ರಚಿತಾಳಿಗೆ ಕಿರುಕುಳ ನೀಡುತ್ತಿದ್ದ ಎಂದು ರಚಿತಾ ತಾಯಿ ಆರೋಪಿಸಿದ್ದಾರೆ. ಇದೇ ಆರೋಪ ಇದೀಗ ರಚಿತಾ ಸಾವಿನ ಬಗ್ಗೆ ಮತ್ತಷ್ಟು ಅನುಮಾನ ಮೂಡಿಸಿದೆ. ಸದ್ಯ ವಿಷಯ ತಿಳಿದಿದ್ದಂತೆ ಚನ್ನರಾಯಪಟ್ಟಣ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, UDR ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಹಾಸನ.